ಗಟ್ಟಲೆ ನಿಂತ್ಕೊಂಡು ಅಡಿಗೆ ಮಾಡೋ ಕೆಪಾಸಿಟಿ ಇದೆ ಗುರು, ನಾವು ಮಾಡ್ತೀವಿ. ಲಿಂಗ್ ಆಗತ್ತಾ? ಒಂದಿನ ಮಾಡಕ್ಕಾಗಲಿಲ್ಲ ನನಗೆ. ನನಗೆ ಇಲ್ಲಿ ವಿಷಯಗಳೇ ಒಬ್ಬೊಬ್ಬರಿಗೆ ಒಂದು ಕೆಪಾಸಿಟಿ ಇರುತ್ತೆ. ಗಂಟುಗಟ್ಟಲೆ ನಿಂತ್ಕೊಂಡು ನನಗೆ ಅಡುಗೆ ಮಾಡೋ ಕೆಪಾಸಿಟಿ ಇದೆ, ಆದರೆ ಒಂದೇ ಒಂದು ದಿವಸ ಅದೇ 24 ಅವರ್ಸು ನಿಂತ್ಕೊಂಡು ಗಿಲ್ಲಿಗೆ ಅಡುಗೆ ಮಾಡೋಕ್ಕೆ ಆಗಲಿಲ್ಲ ಅಂತ ಚೈತ್ರ ಅವರು ಇಲ್ಲಿ ಸ್ಪಂದನ ಅವ್ರ ಹತ್ರ ಹೇಳ್ತಿದ್ದಾರೆ. ನೋಡಿ, ಎಲ್ಲ ಟಾಸ್ಕ್ ಎಲ್ಲ ಮುಗಿದ ಮೇಲೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಕುತ್ಕೊಂಡ್ಬಿಟ್ಟು ಈಗ ಲಕ್ಸುರಿ ಬಜೆಟ್ ಏನಾದರೂ ಹಾಳಾದರೆ ಇಲ್ಲಿ ಗಿಲ್ಲಿಯಿಂದನೇ ಹಾಳಾಯಿತು ಅನ್ನೋ ಒಂದು ಆಪಾದನೆ ಹೊರಿಸ್ಬೇಕು ಅಂತ ಇದ್ದಾರೆ. ಇಲ್ಲಿ ರಘು ಅವ್ರು ಬಂದುಬಿಟ್ಟು ಗಿಲ್ಲಿ ಅವ್ರನ್ನ ಕೇಳ್ತಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಕಿಚನ್ ಡಿಪಾರ್ಟ್ಮೆಂಟು ಸರಿಯಾಗಿ ಇಟ್ಕೊಂಡಿಲ್ಲ, ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ದಾರೆ, ಎಲ್ಲ ಕಸ ಬಿಸಾಕೋ ಥರ ಬಿಸಾಕಿದ್ದಾರೆ ಅಂತ ಹೇಳಿದ್ದಾಯಿತು. ಈಗ ನೋಡಿದ್ರೆ ರಘು ಅವರು ಗಿಲ್ಲಿಯವ್ರ ಹತ್ರ ಬಂದುಬಿಟ್ಟು ಹೇಳ್ತಾ ಇದ್ದಾರೆ, ಲಕ್ಸುರಿ ಬಜೆಟ್ ಹಾಳಾದರೆ ಏನು ಮಾಡೋದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಬಿಗ್ ಬಾಸು ಅಂದರೆ ವಿಲ್ಲನ್ನು ಅನೌನ್ಸ್ ಮಾಡಿಲ್ಲ ಅಲ್ವಾ, ನಿಮ್ಮದು ಕಿಚನ್ ಡಿಪಾರ್ಟ್ಮೆಂಟ್ ಮುಗ್ದಿದೆ ಅಂತಂದ್ಬಿಟ್ಟು ನೀವೇ ಅಡುಗೆ ಮಾಡಬೇಕಿತ್ತು, ಪಾತ್ರೆ ತೊಳಿಬೇಕಿತ್ತು, ಅಂದರೆ ಕ್ಲೀನಿಂಗ್ ಏನು ಕಿಚನ್ ಡಿಪಾರ್ಟ್ಮೆಂಟು ಇತ್ತು ಆ ಕೆಲಸನ ನೀವೇ ಮಾಡಬೇಕಿತ್ತು ಅಂತ ಇಲ್ಲಿ ರಘು ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಬಿಗ್ ಬಾಸ್ ಏನಾದರೂ ನಿಮಗೇನಾದರೂ ಹೇಳಿದ್ರಾ? ಸೈಕಲ್ ಹೊಡೆದಿದ್ದು ಮುಗ್ದಿದೆ, ನೀವು ಸೈಕಲಿಂದ ಕೆಳಗಡೆ ಇಳಿರಿ ಅಂತ ಏನಾದರೂ ಬಿಗ್ ಬಾಸ್ ಹೇಳಿದ್ರಾ ಅಂತ ಇಲ್ಲಿ ಗಿಲ್ಲಿಯವರು ಕೇಳಿದ್ರು. ಅದು ಕೂಡ ಕರೆಕ್ಟೇ ಅಲ್ವಾ. ಇಲ್ಲಿ ಯಾರ್ಯಾರಿಗೆ ಏನೇನು ಟಾಸ್ಕ್ ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ ಮುಗ್ದಿದ ತಕ್ಷಣ ವಿಲ್ಲನ್ನು ಬಂದುಬಿಟ್ಟು ನಿಮ್ಮ ಟಾಸ್ಕು ಮುಗ್ದಿದೆ, ಕಂಪ್ಲೀಟ್ ಆಗಿದೆ ಅಂತ ಯಾರಿಗೂ ಹೇಳಿಲ್ಲ. ಇಲ್ಲಿ 24 ಅವರ್ಸ್ ಅಂದರೆ ಒಂದು ದಿವಸ ನೀವಿಲ್ಲಿ ಅಡುಗೆ ಮಾಡಬೇಕು ಅಂತಂದ್ಬಿಟ್ಟು ಫಸ್ಟೇ ಇಲ್ಲಿ ವಿಲ್ಲನ್ನು ಅಂದರೆ ಬಿಗ್ ಬಾಸ್ ಅವರು ಇಲ್ಲಿ ಹೇಳಿದರು, ನಾನು ಇದನ್ನು ಕ್ಲಿಯರ್ ಕಟ್ಟಾಗಿ ಕೇಳಿಸ್ಕೊಂಡು ಬಂದಿದ್ದೀನಿ ಅಣ್ಣ, ನೀವು ತಲೆ ಕೆಡಿಸ್ಕೋಬೇಡಿ ಅಂತಂದ್ಬಿಟ್ಟು ರಘು ಅವ್ರಿಗೆ ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ಅಂದರೆ ಇವಾಗ ಏನೊಂದು ಟಾಸ್ಕ್ ಕೊಟ್ಟಿದ್ರು, ಈಗ ಸೈಕಲ್ ಹೊಡೆಯೋ ಟಾಸ್ಕಲ್ಲಿ ಧನುಷ್ ಅವರು ಮತ್ತಿಲ್ಲಿ ರಘು ಅವರು ಇಬ್ಬರು ಕೂಡ ಸೈಕಲ್ ಹೊಡೆದಿದ ತಕ್ಷಣ ಬಿಗ್ ಬಾಸ್ ಫಸ್ಟೇ ಹೇಳಿದರು, ವೇಕಪ್ ಸಾಂಗ್ ಬರೋವರೆಗೂ ನೀವು ಸೈಕಲ್ ಹೊಡಿಬೇಕು, ಅವಾಗ ಮನೆಯವರೆಲ್ಲರೂ ಮಲಗ್ಬೋದು ಅಂತಂದ್ಬಿಟ್ಟು. ಈಗ ಸಾಂಗ್ ಬಂತು, ಅವರು ಕೂಡ ಇಲ್ಲಿ ಆ ಒಂದು ಟಾಸ್ಕ್ ಏನು ಕೊಟ್ಟರು ಕಂಪ್ಲೀಟ್ ಮಾಡಿದ್ರು. ಈಗ ಗಿಲ್ಲಿಯವ್ರದ್ದು ಕೂಡ ಟಾಸ್ಕ್ ಕಂಪ್ಲೀಟ್ ಆಗಿದೆ, ಅಂದರೆ 24 ಅವರ್ಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಆದರೆ ಪಾತ್ರೆಗಳು ಮತ್ತು ಇಲ್ಲಿ ಸ್ವಲ್ಪ ಏನೊಂದು ಐಟಮ್ಗಳಿತ್ತು, ಸ್ವಲ್ಪ ಅದನ್ನ ಕ್ಲೀನ್ ಮಾಡಿಲ್ಲ. ನೋಡಿ, 6 ಜನ ಮಾಡೋ ಕೆಲಸದ ಜಾಗದಲ್ಲಿ ಇಬ್ಬರೇ ಕೆಲಸ ಮಾಡಿದ್ದಾರೆ, ಆದರೂ ಕೂಡ ಇವರೆಲ್ರಿಗೂ ಕೂಡ ಸಮಾಧಾನ ಇಲ್ಲ. ಇಲ್ಲಿ ಕಿಚನ್ ಹಂಗೆ ಇಟ್ಕೊಂಡಿದ್ದಾರೆ, ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ತಿನ್ನೋವರೆಗೂ ಎಲ್ಲರೂ ಕೂಡ ನೀಟಾಗಿ ತಿಂದರು, ತುಂಬ ಚೆನ್ನಾಗಿತ್ತು, ಅದ್ಭುತ, ಆಹಾ ಓಹೋ ಅಂತಂದ್ಬಿಟ್ಟು. ಟಾಸ್ಕ್ ಎಷ್ಟು ಕೊಟ್ಟಿದ್ರು ಅಷ್ಟೊತ್ತು ಮಾಡಿದೀವಣ್ಣ, ಇದಕ್ಕೇನೂ ಕೂಡ ನೀವು ಚಿಂತೆ ಮಾಡಬೇಡಿ, ನನ್ನಿಂದ ಏನೋ ಲಕ್ಸುರಿ ಬಜೆಟ್ ಹೋಗಲ್ಲ ಅಂತ ಗಿಲ್ಲಿಯವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಲಕ್ಸುರಿ ಬಜೆಟ್ ಏನಾದರೂ ನಿನ್ನಿಂದ ಹೋದರೆ ಆಮೇಲೆ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ರಘು ಅವರು ಇಲ್ಲಿ ಹೇಳ್ತಾರೆ. ಸದ್ಯ ಈಗ ಕೆಲವೊಬ್ಬರು ತಲೆಯಲ್ಲಿ ಏನಪ್ಪ ಓಡ್ತಾ ಇದೆ ಅಂತಂದರೆ, ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಒಂದು ವೇಳೆ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಪನಿಷ್ಮೆಂಟ್ ಸಿಗುತ್ತೆ, ಲಕ್ಸುರಿ ಬಜೆಟ್ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಸೂರಜ್ ಅವರು ಮಾತಾಡಿದ್ರು, ರಘು ಅವರು ಇಲ್ಲಿ ಮಾತಾಡಿದ್ರು, ಚೈತ್ರ ಕುಂದಾಪುರ ಅವರು ಇಲ್ಲಿ ಹೇಳಿದ್ರು 24 ಗಂಟೆ ಅಂತ ಹೇಳಿದ್ರು. ಅಂದರೆ ಒಂದು ದಿವಸ ಆ ಒಂದು ಟಾಸ್ಕ್ ಇಲ್ಲಿ ಕಂಪ್ಲೀಟ್ ಆಗಿದೆ, ನೀವು ಕೆಲಸ ಮಾಡಿ ಅಂತ ಇಲ್ಲಿ ಹೇಳಿದ್ರು. ಆದರೂ ಕೂಡ ಎಲ್ರಿಗೂ ಕೂಡ ಏನಪ್ಪ ಡೌಟು ಅಂತಂದರೆ ಲಕ್ಸುರಿ ಬಜೆಟ್ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಅವ್ರ ವಿಚಾರದಲ್ಲಿ ಆದರೆ ಅವ್ರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಗಿಲ್ಲಿಯವರು ಇಲ್ಲಿ ಏನಾದರೂ ಅವ್ರಿಗೇನಾದರೂ ಟಾಸ್ಕ್ ಕೊಟ್ಟಿದ್ರೆ, ಅಂದರೆ ಗಿಲ್ಲಿ ನಟ ಅವ್ರಿಗೆ ಏನಾದರೂ ಟಾಸ್ಕ್ ಕೊಟ್ಟಿದ್ರೆ ಅವರು ಸರಿಯಾಗಿ ಮಾಡಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ತಲೆಯಲ್ಲೂ ಕೂತ್ಕೊಂಡ್ಬಿಟ್ಟಿದೆ. ಅವ್ರಿಗೆ ಎಷ್ಟು ಬರುತ್ತೆ ಆ ಒಂದು ಕೆಲಸನ ಮಾಡಿ ಮುಗಿಸಿದ್ದಾರೆ. ಆದರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಜನ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ಗಿಲ್ಲಿಯವರು ಅವ್ರಿಗೊಂದು ಏನು ಟಾಸ್ಕ್ ಕೊಟ್ಟಿದ್ರು ಆ ಟಾಸ್ಕ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.